ಹೇ ಗಾಯ್ಸ್, ನನ್ನ ಹತ್ರ ಇವತ್ತು 1 2 3 4 5 6 ಹ್ಯಾಂಡ್ ಬ್ಯಾಗ್ಸ್ ಇದೆ. ಇದರಲ್ಲಿ ಒಂದು 1 2 3 4 ಸ್ಲಿಂಗ್ ಬ್ಯಾಗೇ ಇದೆ. ಸೊ ಇದೆಲ್ಲ ಬಂದ್ಬಿಟ್ಟು ನಾನು ಈ ಸತಿ ದ ಗ್ರೇಟ್ ರಿಪಬ್ಲಿಕ್ ಡೇ ಸ್ಕೇಲಲ್ಲಿ ಪರ್ಚೇಸ್ ಮಾಡಿದಂಥ ಹ್ಯಾಂಡ್ ಬ್ಯಾಗ್ಸು, ಸ್ಲಿಂಗ್ ಬ್ಯಾಗ್ಸ್ಗಳಾಗಿರ್ತವೆ. ಸೂಪರ್ ಆಗಿರುವಂತಹ ಬ್ಯಾಗ್ಸು ಎಲ್ಲನೂ ಬಂದ್ಬಿಟ್ಟು ಅಮೆಝಾನಿಂದ ಪರ್ಚೇಸ್ ಮಾಡಿದೆ. ಕ್ವಾಲಿಟಿ, ಡಿಸೈನ್ಸು, ವೆರೈಟಿ ಎಲ್ಲದೂ ಹೇಗಿದೆ, ವರ್ತ್ ಇಲ್ವಾ, ಇದ್ರ ಪ್ರೈಸ್ ಎಷ್ಟು, ಎಲ್ಲನೂ ಬಂದ್ಬಿಟ್ಟು ಕ್ವಿಕ್ ರಿವ್ಯೂ ಆಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಹ್ಯಾಂಡ್ ಬ್ಯಾಗ್ ಇಷ್ಟ ಆಯಿತು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನನ್ನ ಕೇಳಿದ್ರಿ ಅಂದರೆ ಇದೆಲ್ಲ ಬಂದ್ಬಿಟ್ಟು ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ, ಲೈಕ್ ಒಂದು ಬಿಲೋ 700 ರೇಂಜಲ್ಲಿ ನಾನು ತೋರಿಸ್ತಾ ಇರುವಂಥದ್ದು. ಕ್ವಾಲಿಟಿ, ಡಿಸೈನ್ ಎಲ್ಲನೂ ಬಂದ್ಬಿಟ್ಟು ದ ಬೆಸ್ಟ್. ಎಸ್ಪೆಷಲಿ ಹೇಳಬೇಕು ಅಂದರೆ ಇಟ್ಸ್ ಎಲ್ಲ ಬ್ರ್ಯಾಂಡೆಡ್ ಹ್ಯಾಂಡ್ ಬ್ಯಾಗ್ಸ್ಗಳಾಗಿರ್ತವೆ. ಎಕ್ಸಾಟಿಕ್ ಆಗಲಿ, ಬ್ಯಾಕ್ ಸೈಮಲ್ಲೂನ್ ಆಗಲಿ, ಎಡನ್ ಆ್ಯಂಡ್ ಈವ್ ಆಗಲಿ, ಈ ಥರ ಇದು ನನ್ನ ಪರ್ಸ್ನಲ್ ಫೇವ್ರೆಟ್ ಬ್ಯಾಗಿಟ್ ಅಂತ. ಸೊ ಇದೆಲ್ಲ ಬಂದ್ಬಿಟ್ಟು ಒಳ್ಳೆ ಕ್ವಾಲಿಟಿ ಹ್ಯಾಂಡ್ ಬ್ಯಾಗ್ಸ್ಗಳಾಗಿರ್ತವೆ. ಎಲ್ಲಾದರೂ ಕ್ವಿಕ್ ರಿವ್ಯೂನ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಫುಲ್ಲಾಗಿ ಕ್ವಿಕ್ಕಾಗಿ ವೀಡಿಯೋನ ನೋಡ್ಕೊಂಡು ಬಂದ್ಬಿಡಿ. ಫಸ್ಟ್ ನನ್ನ ಪರ್ಸನಲ್ ಫೇವ್ರೆಟ್ ಗ್ರೀನ್ ಕಲರ್ ಬ್ಯಾಗಿಟ್ ಹ್ಯಾಂಡ್ ಬ್ಯಾಗು. ಸೊ ಇದರಲ್ಲಿ ನಮಗೆ ಸಿಂಗಲ್ ಜಿಪ್ ಬರುತ್ತೆ. ಆ್ಯಂಡ್ ಈ ಕಡೆ ನೀವು ನೋಡ್ತಾ ಇದ್ರೆ ಇಲ್ಲೊಂದು ಜಿಪ್ ಇದೆ, ಆ್ಯಂಡ್ ಹಿಂದೆ ಕೂಡ ಒಂದು 3 ಜಿಪ್ ಇರುವಂಥ ಬ್ಯಾಗೆಟ್ ಹ್ಯಾಂಡ್ ಬ್ಯಾಗು. ಸೊ ಇದು ಹ್ಯಾಂಡ್ ಬ್ಯಾಗ್ ಅನ್ನೋದಕ್ಕಿಂತ ಸ್ಲಿಂಗ್ ಬ್ಯಾಗು. ಸೊ ನಮಗೆ ಒಂದು ಲಾಂಗ್ ಸ್ಲಿಂಗ್ ಬ್ಯಾಗ್ ಬರುತ್ತೆ. ಸೂಪರ್ ಕ್ವಾಲಿಟಿ. ನೀವೇನಾದರೂ ಲೈಕ್ ಹೊಸದಾಗಿ ಒಂದು ಒಳ್ಳೆ ಹ್ಯಾಂಡ್ ಬ್ಯಾಗಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರಿ ಅಂದರೆ, ಇಲ್ಲ ಯಾವುದಾದ್ರು ಏನು ಹೇಳೋದು ಲೈಕ್ ಯಾರಿಗಾದ್ರೂ ಗಿಫ್ಟ್ ಮಾಡಬೇಕು ಅಂದರೆ, ನಿಮ್ಮ ವೈಫ್ಗೋ, ಗರ್ಲ್ ಫ್ರೆಂಡ್ಗೋ ಅಥವಾ ಮದರ್ಸ್ಗೋ, ಈ ಥರ ಯಾರಿಗಾದ್ರೂ ಫ್ರೆಂಡ್ಸ್ಗೋ ಗಿಫ್ಟ್ ಮಾಡಬೇಕು ಅಂದರೆ ಡೆಫಿನೆಟಾಗಿ ನೀವು ಬ್ಯಾಗಿಟ್ ಬ್ರ್ಯಾಂಡ್ಗೆ ಹೋಗ್ಬಿಡಿ. ಸೂಪರ್ ಆಗಿದೆ ಕ್ವಾಲಿಟಿ ಅಂತೂ, ನಿಜವಾದ ಟ್ರಸ್ಟ್ ಮೀ, ಸಖತ್ತಾಗಿದೆ. ಸೊ ಕ್ವಾಲಿಟಿ ಆಗಲಿ, ವೆರೈಟಿ ಆಗಲಿ ಸೂಪರು. ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ನಮಗೆ ಸಿಗುತ್ತೆ. ನನಗಿದೇನು 549 or 600 ಆ ಥರ ಸಮಥಿಂಗಲ್ಲೇ ನನಗೆ ಸಿಕ್ತು. ತುಂಬಾ ಸಖತ್ತಾಗಿದೆ ಬ್ಯಾಗು. ಸ್ಟರ್ಡಿ ಆಗಿದೆ, ಮತ್ತು ನಮಗೆ ಹ್ಯಾಂಡಿ ಆಗಿದೆ, ಮತ್ತು ಕಾಂಪ್ಯಾಕ್ಟ್ ಆಗಿದೆ. ಲೈಕ್ ತುಂಬ ದೊಡ್ಡದಾಗೂ ಇಲ್ಲ, ತುಂಬ ಚಿಕ್ಕದಾಗೂ ಇಲ್ಲ. ನಮಗೆ ತುಂಬ ಈಸಿ ಟು ಬ್ಯಾಗ್, ಕಾಂಪ್ಯಾಕ್ಟ್ ಆಗಿದೆ, ಸಖತ್ತಾಗಿದೆ. ನನಗೆ ಈ ಬ್ಯಾಗ್ ಬಂದ್ಬಿಟ್ಟು ನನಗೆ ಆಲ್ ಟೈಮ್ ಫೇವ್ರೇಟ್. ನನಗೆ ಗೋ ಟು ಥ್ರೂಗೆ ಆ ಥರ ಬೇಕಾಗಿದೆ. ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಟಕ್ಕಂತ ಸ್ಲಿಂಗ್ ಬ್ಯಾಗ್ ಎತ್ಕೊ ಆ ಥರ ಇದೆ. ಸೊ ನನಗೆ ಡೈಲಿ ಗೋ ಟುಗೆ ಇದು ಸಖತ್ತಾಗಿದೆ. ಇದು ಬೇಕು ಅಂದರೆ ಇದನ್ನು ಖರೀದಿ ಮಾಡ್ಕೊಳ್ಳಿ. ಇದರ ಲಿಂಕ್ಸ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಾಟಿಕ್ ಅನ್ನುವಂಥ ಬ್ರ್ಯಾಂಡಲ್ಲಿ ಪರ್ಚೇಸ್ ಮಾಡಿದಂಥ ಈ ಗ್ರೇ ಕಲರ್ ಸ್ಲಿಂಗ್ ಬ್ಯಾಗು. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಈ ಥರ ಸೇಮ್ ಆ್ಯಸ್ ಇಟ್ ಈಸ್ ಲೈಕ್ ಒಳಗಡೆ ಒಂದು ಪಾರ್ಟಿಷನ್ ಕೊಟ್ಟಿರ್ತಾರೆ, ಅದರಲ್ಲಿ ಒಂದು ಜಿಪ್ ಕೊಟ್ಟಿದ್ದಾರೆ. ನನಗೆ ಮೇಯ್ನ್ ಇದರಲ್ಲಿ ಇಷ್ಟ ಆಗಿದ್ದು ಅದೇನೆ. ಇದರಲ್ಲಿ ಒಂದು ಜಿಪ್ಪಾ, ಇಲ್ಲಿ ಒಂದು ಜಿಪ್ಪಾ, ಆಮೇಲೆ ಈ ಕಡೆ ನೀವು ನೋಡ್ತಾ ಇದ್ರೆ ಇಲ್ಲಿ ಸ್ವಲ್ಪ ಸ್ಪೇಸು, ಬಿಕಾಸ್ ಫೋನ್ಗೆ ಇಟ್ಕೊಳ್ಳೋಕ್ಕೆ, ಆ್ಯಂಡ್ ಇಲ್ಲೂ ಕೂಡ ಜಿಪ್ಪು. ಮೇಯ್ನ್ ವಿಷಯ, ನೀವು ಯಾವಾಗಲೂ ಅಷ್ಟೇ ಯಾವುದಾದ್ರು ಒಂದು ಬ್ಯಾಗ್ ತೊಗೊತೀರಾ ಅಂದರೆ ಜಾಸ್ತಿ ಪಾರ್ಟಿಷನ್ಸ್ ಇದೆಯಾ ಅಂತ ನೋಡ್ಕೊಳ್ಳಿ. ಬಿಕಾಸ್ ಏನು ಹೇಳೋದು ಲೈಕ್ ನಮಗೆ ಎಲ್ಲನೂ ಬಂದುಬಿಟ್ಟು ಒಳಗಡೆನೇ ಇಕ್ಕಿ ಗಜಿಬಿಜಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಈ ಕಡೆ ಹಿಂಗಿರೋದ್ರಿಂದ ನಮಗೆ ಇಲ್ಲೇನಾದರೂ ಇಟ್ಕೋಬೋದು, ಇಲ್ಲೂ ಏನಾದರೂ ಇಟ್ಕೋಬೋದು, ಮತ್ತು ಇಲ್ಲಿ ಫೋನ್ಗಿನ್ ಇಟ್ಕೋಬೋದು, ಅಥವಾ ಏನು ಹೇಳೋದು ಲೈಕ್ ಇಲ್ಲಿ ಏನಾದರೂ ಪರ್ಸು, ವಾಲೆಟ್ಸು, ಅಥವಾ ಈ ಕಡೆ ನೀವು ನೋಡ್ತಾ ಇದ್ರೆ ಈ ಜಿಪ್ ಹಾಕಿ ಒಳಗಡೆ ಬಂದುಬಿಟ್ಟು ಲೈಕ್ ನಮಗೆ ಪೈಸಾ ಆದರೆ ದುಡ್ಡು ಆ ಥರ ಏನಾದರೂ ಇಲ್ಲಿ ಇಟ್ಕೋಬೋದು. ಸೊ ಆ ಥರ ನಮಗೆ ಇಲ್ಲಿ ಕೀಸು ಆ ಥರ ಇಟ್ಕೋಬೋದು. ಸೂಪರಾಗಿರುತ್ತೆ. ಜಾಸ್ತಿ ಪಾರ್ಟಿಷನ್ಸ್ ಇರುವಂಥ ಬ್ಯಾಗ್ನ ಸೆಲೆಕ್ಟ್ ಮಾಡಿ. ನನಗೆ ಸ್ಲಿಂಗ್ ಬ್ಯಾಗಲ್ಲಿ ಇಷ್ಟೊಂದು ಪಾರ್ಟಿಷನ್ ಬಂದಿರೋದು ಸೂಪರ್ ಇಷ್ಟ ಆಯಿತು. ಫುಲ್ ಖುಷಿ ಆಗ್ಬಿಡೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಪಾರ್ಟಿಷನ್ಸ್ ಎಲ್ಲ ಇಟ್ಟು ಇಷ್ಟು ಕ್ವಾಲಿಟಿಯಾಗಿ ಈ ಸ್ಲಿಂಗ್ ಬ್ಯಾಗ್ ಬರುತ್ತೆ ಅಂತ. ನನಗೆ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಅರೆ ರೇ, ಈ ಸ್ಲಿಂಗ್ ಬ್ಯಾಗ್ ಸೂಪರ್ ಆಗಿದೆಯಾ ಅನ್ನಿಸ್ತು. ಇದರ ಲಿಂಕ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂದರೆ ಧಾರಾಳವಾಗಿ ಪರ್ಚೇಸ್ ಮಾಡ್ಕೊಳ್ಳಿ. ಯೂಶಲಾಗಿ ನನಗೆ ಹ್ಯಾಂಡ್ ಬ್ಯಾಗ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಿಕಾಸ್ ಯಾವಾಗಲೂ ಅಷ್ಟೇ ಲೈಕ್ ನಮ್ಮ ಹ್ಯಾಂಡ್ ಬ್ಯಾಗ್ಸ್ ಅನ್ನೋದು ನೀವು ಕ್ಯಾರಿ ಮಾಡ್ಕೊಂಡ್ರಿ ಅಂದರೆ, ನೀವೆಲ್ಲರೂ ಹೊರಗಡೆ ಹೋಗ್ತೀರಾ ಅಂದರೆ ಅದರಲ್ಲಿ ಆಲ್ರೆಡಿ ನಮ್ಮ ಥಿಂಗ್ಸ್ ಎಲ್ಲ ಇಟ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ. ಸೊ ಅದರಿಂದ ನಾನು ಯಾವಾಗಲೂ ಹ್ಯಾಂಡ್ ಬ್ಯಾಗ್ಸ್ನ ಕ್ಯಾರಿ ಮಾಡ್ತೀನಿ. ಬರೀ ಕೈಯಲ್ಲಿ ಹೋಗ್ಬಿಟ್ಟೆ ಅಂದರೆ ನಾನು ಏನೋ ಬಿಟ್ಬಿಟ್ಟು ಬಂದಿದ್ದೀನ, ನಾನೇನೋ ಇಟ್ಬಿಟ್ನಾ, ನಾನೇನಾದ್ರು ಇಟ್ನಾ, ಆ ಫೀಲಿಂಗ್ಸಲ್ಲೇ ಇರುತ್ತೆ. ಬಟ್ ಹ್ಯಾಂಡ್ ಬ್ಯಾಗ್ಸ್ ಇತ್ತಂದರೆ ನನ್ನ ಪರ್ಸು ಆಗಲಿ, ಫೋನ್ ಆಗಲಿ ಎಲ್ಲ ಅದರಲ್ಲಿ ಇಟ್ಬಿಟ್ಟು ಏನೋ ಒಂಥರ ಕಂಫರ್ಟಬಲ್ ಫೀಲ್ ಇರುತ್ತೆ. ಸೊ ಅದರಿಂದ ನನಗೆ ಈ ಹ್ಯಾಂಡ್ ಬ್ಯಾಗ್ ಸೂಪರ್ ಇಷ್ಟ. ಇದು ಬೇಕಂದರೆ ಇದರ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅದೇ ಎಕ್ಸಾಟಿಕ್ ಬ್ರ್ಯಾಂಡಲ್ಲಿ ಹ್ಯಾಂಡ್ ಬ್ಯಾಗ್ ಕಮ್ ಸ್ಲಿಂಗ್ ಬ್ಯಾಗ್ ಅಂತ ಹೇಳ್ಬೋದು. ಇದು ಹೇಗೆ ಹ್ಯಾಂಡ್ ಬ್ಯಾಗ್ ಅಂದರೆ, ಈ ಕಡೆ ನೀವು ನೋಡ್ತಾ ಅಂದ್ರೆ ಇಲ್ಲಿ ಸ್ವಲ್ಪ ತೋರಿಸ್ಬಿಡ್ತೀನಿ. ಸೊ ಈ ಥರ ನಿಮಗೆ ಹ್ಯಾಂಡ್ ಬ್ಯಾಗ್ ಆಗೂ ಬರುತ್ತೆ, ಮತ್ತು ಹಾಗೆ ಬಂದುಬಿಟ್ಟು ನಿಮಗೆ ಈ ಥರ ಸ್ಲಿಂಗ್ಸ್ ಕೂಡ ಇದೆ ಇದರಲ್ಲಿ. ಇದೊಂಥರ ಆಫೀಸ್ಗೆ ಅಥವಾ ಎಲ್ಲಾದರೂ ಅಫಿಷಿಯಲ್ ವೇರ್ಗೆಲ್ಲ ಬಂದ್ಬಿಟ್ಟು ಸೂಪರಾಗಿರುತ್ತೆ. ಇದರಲ್ಲೂ ಅಷ್ಟೇ ನನಗೆ ಎಕ್ಸಾಟಿಕಲ್ಲಿ ಇಷ್ಟ ಆಗಿದ್ದೇನೆ. ಇದರಲ್ಲೂ ನಿಮಗೆ ಪಾರ್ಟಿಷನ್ಸ್ ನೋಡಿ, ಇಲ್ಲೊಂದು ಜಿಪ್ ಇದೆಯಾ, ಮತ್ತು ಮಧ್ಯದಲ್ಲಿ ಒಂದು ಜಿಪ್ ಇದೆಯಾ, ಮತ್ತು ಈ ಕಡೆ ಒಂದು ಭಾಗ ಇದೆಯಾ, ಈ ಕಡೆ ಒಂದು ಭಾಗ ಇದೆಯಾ, ಮತ್ತು ಇಲ್ಲೊಂದು ಚೂರು ಸ್ಪೇಸ್ ಇದೆಯಾ, ಅಂದ್ ಹಿಂದೆಗಡೆ ಕೂಡ ಜಿಪ್ ಇದೆ. ಸೊ ಯೂಶಲಾಗಿ ಏನು ಗೊತ್ತು, ಜಾಸ್ತಿ ಪಾರ್ಟಿಷನ್ಸ್ ಇರುವಂಥ ಬ್ಯಾಗಲ್ಲಿ ಇದು ಒಂದು ದ ಬೆಸ್ಟು. ಎಲ್ಲಾದರೂ ಹೊರಗಡೆ ಹೋಗಲಿಕ್ಕೆ ತುಂಬ ಏನು ಹೇಳೋದು ಲೈಕ್ ಸೂಪರ್ ಫೀಲ್ ಆಗಿರುತ್ತೆ.
ತುಂಬಾ ಸಖತ್ತಾಗಿರುವಂಥ ಅಫಿಷಿಯಲ್ ಲುಕ್ ಕೊಡುವಂಥ ಹ್ಯಾಂಡ್ ಬ್ಯಾಗ್ ಇದಾಗಿರುತ್ತೆ. ನಾವೆಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂದರೆ ಸ್ವಲ್ಪ ಲೈಕ್ ಅಕೇಶನ್ಸ್ಗಳು ಆ ಥರ ಎಲ್ಲಾದರೂ ಹೊರಗಡೆ ಹೋಗ್ತೀರಿ ಅಂದರೆ ಡೆಫಿನೆಟಾಗಿ ಈ ಥರ ಬ್ಯಾಗ್ಸ್ಗಳನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಸೂಪರ್ ಆಗಿದೆ ನನಗಂತೂ ಈ ಬ್ಯಾಗ್ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಯೂಶ್ವಲಾಗಿ ಈ ಥರ ಸಣ್ಣ ಬ್ಯಾಗಲ್ಲಿ ಜಾಸ್ತಿ ಪಾರ್ಟಿಷನ್ಸೇ ಇರೋದಿಲ್ಲ, ಬಟ್ ಇದರಲ್ಲಿ ಎಕ್ಸಾಟಿಕ್ ಬ್ರ್ಯಾಂಡಲ್ಲಿ ನಮಗೆ ಈ ಥರ ಪಾರ್ಟಿಷನ್ಸ್ ಇರುತ್ತೆ ಆ್ಯಂಡ್ ಸೂಪರ್ ಅಫೋರ್ಡೆಬಲ್. ಹೌದು, ನಿಮಗೆ ಒಂದು ಇದೆಲ್ಲ ಬಂದ್ಬಿಟ್ಟು ನಮಗೆ ಒಂದು 1000 ರೇಂಜಲ್ಲಿ ಬರುತ್ತೆ. ಇದನ್ನೇ ನೀವು ಬಂದುಬಿಟ್ಟು ದೊಡ್ಡ ಬ್ರ್ಯಾಂಡ್ ಆಗಿರುವಂಥ ಕ್ಯಾಪ್ರೈಸ್ ಆಗಿರ್ಬೋದು ಅಥವಾ ಲ್ಯಾವಿ ಆಗಿರ್ಬೋದು, ಲ್ಯಾವಿಲೆಲ್ಲ ನೋಡಿದ್ರೆ ಅಂದರೆ ನಿಮಗೆ 2000 3000 ಆ ರೇಂಜಸ್ ಎಲ್ಲ ಇರ್ತವೆ. ಸೊ ಇದರಲ್ಲಿ ನೋಡಿ ನಮಗೆ ಸೂಪರ್ ಅಫೋರ್ಡೆಬಲ್ ಎಲ್ಲ ಇತ್ತು, ಅದರಿಂದಲೇ ಪರ್ಚೇಸ್ ಮಾಡಿದೆ. ಇದು ಬೇಕಾದರೆ ಇದರ ಲಿಂಕ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕೊಡ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ಬ್ಯಾಗ್ಸೇ ಮೆಲೂನ್ ಎಸ್, ತುಂಬ ಜನ ಗೊತ್ತಿರುತ್ತೆ, ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿರ್ತೀನಿ. ಈ ಬ್ಯಾಗ್ಸೇ ಮೆಲೂನ್ ಹ್ಯಾಂಡ್ ಬ್ಯಾಗಲ್ಲಿ ಏನೂ ಇರೋದಿಲ್ಲ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಓಕೆನಾ, ಇದೊಂದು ಸಣ್ಣ ಸ್ಲಿಂಗ್ ಬ್ಯಾಗು, ಇದರಲ್ಲಿ ಏನೂ ಇಲ್ಲ, ಒಂದೇ ಒಂದು ಜಿಪ್ ಇದೆ, ಒಳಗಡೆ ಇಷ್ಟೇ ಸ್ಪೇಸ್ ಇದೆ. ಸೊ ಇದರಲ್ಲಿ ಬಂದುಬಿಟ್ಟು ನೀವೇನಾದರೂ ಫೋನ್ಗಿನ ಇಟ್ಕೊಳ್ಳೋ ಕರೆಕ್ಟಾಗಿರುತ್ತೆ, ಮತ್ತು ಹಿಂದೆಗಡೆ ಒಂದು ಜಿಪ್ ಇದೆ ಅಷ್ಟೇ. ಬರೀ ಏನು ಇದನ್ನು ದಾಟಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ವಿಷಯ ಹೇಳ, ಇದೆಲ್ಲ ಬಂದ್ಬಿಟ್ಟು ನಮಗೆ ಒಂದು 450 ಆ ರೇಂಜಲ್ಲೇ ಸಿಕ್ತು, ವಿಚ್ ಈಸ್ ಸೂಪರ್ ಗುಡ್. ಒಳ್ಳೆ ಕ್ವಾಲಿಟಿ ಆಗಿದೆ, ಮತ್ತು ಡಿಸೈನ್ ಕೂಡ ಪ್ಲೈನ್ ಆಗಿ ನನಗೆ ಕಲರ್ ಸಕ್ಕತ್ ಇಷ್ಟ ಆಯಿತು. ಕ್ಲೀನಿ ಗ್ರೀನ್ ಅಂತಲೇ ಹೇಳ್ಬೋದು. ನಂತರ ಗ್ರೀನ್ ಕಲರಲ್ಲಿ ನೋಡಲಿಕ್ಕೆ ಒಂಥರ ಏನು ಹೇಳೋದು, ಯಾವ ಡ್ರೆಸ್ಗೂ ಸ್ವಲ್ಪ ಹಂಗೆ ಬ್ರೈಟಾಗಿ ಬ್ಯಾಗ್ ಎದ್ದು ಕಾಣೋ ಥರ ಇತ್ತು. ಸೊ ಇದು ಕೂಡ ಅಷ್ಟೇ, ಈ ಥರದ್ದು ನನಗೆ ಇಷ್ಟ ಆಗಿದ ತಕ್ಷಣ ನಾನು ಇದನ್ನು ಹಾಗೆ ಆರ್ಡ್ರ್ ಮಾಡಿಕೊಂಡೆ. ಈ ಸತಿ ರಿಪಬ್ಲಿಕ್ ಡೇ ಸೇಲ್ ಫೆಸ್ಟಿವಲಲ್ಲಿ ಸೂಪರಾಗಿರುವಂಥ ಆಫರ್ಸ್ ಎಲ್ಲ ಇದ್ವು ಬ್ಯಾಗ್ಸಲ್ಲಿ, ಆದ್ದರಿಂದಲೇ ಈ ಬ್ಯಾಗ್ಸ್ ಎಲ್ಲ ನಾನು ಪರ್ಚೇಸ್ ಮಾಡ್ಕೊಂಡೆ. ನಿಮಗೂ ಬೇಕಂದರೆ ಇದರ ಲಿಂಕ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ಈ ವಿಡಿಯೋವಿನ ಸಿಂಗಲ್ ಹ್ಯಾಂಡ್ ಬ್ಯಾಗ್ ಇರೋದ್ರಲ್ಲೇ ದೊಡ್ಡ ಹ್ಯಾಂಡ್ ಬ್ಯಾಗ್ ಅಂದರೆ ಇದೊಂಥರ ಬೇಬಿ ಪಿಂಕಲ್ಲಿ ಪರ್ಚೇಸ್ ಮಾಡಿದ್ದು, ಏಡೇನ್ ಆ್ಯಂಡ್ ಈ ಒಂದು ಬ್ರ್ಯಾಂಡಲ್ಲಿ. ಇದು ಬಂದ್ಬಿಟ್ಟು ಅಮೆಝಾನ್ರವರ ಓನ್ ಬ್ರ್ಯಾಂಡ್ ಅಂತಲೇ ಹೇಳ್ತಾರೆ. ಆ್ಯಂಡ್ ಮೇಯ್ನ್ ವಿಷಯ ಏನಪ್ಪ ಅಂದರೆ ಇದಕ್ಕೆ ಒಳಗಡೆ ಜಿಪ್ಪೇ ಇಲ್ಲ. ಸೊ ಇದು ನನಗೆ ಡಿಸಪಾಯಿಂಟ್ಮೆಂಟ್ ಆಗಿದೆ ಅನ್ನೋದಕ್ಕಿಂತ ಮೇಯ್ನಾಗಿ ಓಕೆ ಈ ಬ್ಯಾಗ್ ಹಿಂಗೆ ಬರೋದಂತ ಅಂದ್ಬಿಟ್ಟು ನಾನೇ ಸಮಾಧಾನ ಮಾಡ್ಕೊಂಬಿಟ್ಟೆ. ಬಟ್ ವಿಷಯ ಏನಪ್ಪ ಅಂದರೆ ಇದು ಕಂಪ್ಲೀಟ್ಲಿ ವೈಟ್ ಆ್ಯಂಡ್ ಲೈಟ್ ಪಿಂಕ್ ಆಗಿರೋದ್ರಲ್ಲಿ ಟಕ್ ಅಂತ ಕೊಳೆ ಆಗಿಬಿಡುತ್ತೆ, ಅದೊಂದು ದೊಡ್ಡ ಡಿಸಪಾಯಿಂಟ್ಮೆಂಟು. ಬಟ್ ಇದರಲ್ಲಿ ಬೇರೆ ಕಲರ್ಸ್ ಇದೆ, ನಾನು ಮಾಡಿದಂಥ ತಪ್ಪು ನೀವು ಮಾಡೋಕ್ಕೆ ಹೋಗ್ಬೇಡ್ರಿ. ಬೇರೆ ಕಲರ್ಸ್ನ ಸೆಲೆಕ್ಟ್ ಮಾಡಿ ಬೇರೆ ಡಿಸೈನ್ಸಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಬಟ್ ಈ ಬ್ಯಾಗ್ ನನಗೆ ಸೂಪರ್ ಇಷ್ಟ ಆಯಿತು, ಕ್ವಾಲಿಟಿ ಚೆನ್ನಾಗಿದೆ, 650 ರೇಂಜಲ್ಲೇನೋ ಬರುತ್ತೆ. ಬಟ್ ಓಕೆ, ನಿಮ್ಗೇನಾದರೂ ಜಾಸ್ತಿ ಥಿಂಗ್ಸ್ ಎಲ್ಲ ಕ್ಯಾರಿ ಮಾಡ್ಕೊತೀರಾ ಅಂದರೆ ಡೆಫಿನೆಟಾಗಿ ನೀವು ಈ ಬ್ಯಾಗ್ಗೆ ಹೋಗ್ಬೋದು. ಸೊ ಆಲ್ಮೋಸ್ಟ್ ನಾನು ವೀಡಿಯೋ ಮುಗಿಸೋವಂಥ ಸಮಯ ಬಂದುಬಿಡ್ತು. ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಹತ್ರ ಏನಾದ್ರು ಬೇಕಾದ್ರೆ ಕಾಮೆಂಟಲ್ಲಿ ಹೇಳೋದಕ್ಕಿಂತ ಮೇಲಾಗಿ ಮಾಡೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಆ್ಯಂಡ್ ಎಲ್ಲದರ ಬ್ಯಾಂಕ್ನ ಲಿಂಕ್ಸ್ನ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕೊಟ್ಟಿರ್ತೀನಿ, ತಪ್ಪದೆ ನೋಡಿ.